ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದಲೇ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ. ಬೆಳಗ್ಗೆ ಬೇಗ ಎದ್ದಿದ್ದೆ, ಕೆಲಸ ಎಲ್ಲ ಮುಗ್ದಿತ್ತು. ಇವತ್ತು ನಾನು ಸ್ಪೆಷಲ್ ಎಲ್ಲಿಗೂ ಹೋಗ್ತಿದ್ದೀನಿ. ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಾಗಬೇಕಂದ್ರೆ ನೀವು ಕೊನೆವರೆಗೂ ವಿಡಿಯೋ ನೋಡಿ. ಹಾಗಿರೋ ನಾನು 2 ನಿಮಿಷಕ್ಕೆ ಹಿಂಗೆ ರೆಡಿ ಆಗಿಬಿಟ್ಟು ಹಿಂಗಿರೋ ನಮ್ಮ ದೇವ್ರ ಮನೇನ ಒಂದು ಸೆಕೆಂಡ್ ತೋರಿಸ್ತೀನಿ. ಹಿಂಗಿರೋ ನಮ್ಮ ದೇವ್ರ ಮನೇನ 2 ನಿಮಿಷಕ್ಕೆ ಟಕ್ ಅಂತ ಹಿಂಗೆ ರೆಡಿ ಮಾಡಿಬಿಟ್ಟೆ. ನಾನೆಷ್ಟು ಚೆನ್ನಾಗಿ ಕಾಣ್ತಿದ್ದೀನೋ ನಮ್ಮ ದೇವ್ರ ಮನೇನೂ ಅಷ್ಟೇ ಚೆನ್ನಾಗಿ ಕಾಣ್ತಿರ್ತಾನೆ ನೋಡಿ. ಹೀಗೆ ನಿಮ್ಮ ಮುಂದೆ ಬಂದುಬಿಟ್ಟೆ. ಪೂಜೆ ಎಲ್ಲ ಮುಗೀತು, ಕೆಲಸನೂ ಎಲ್ಲ ಮುಗೀತು. ಆದರೆ ಹಿಂಗಿರೋ ನಾನು 2 ನಿಮಿಷಕ್ಕೆ ಹಿಂಗೆ ರೆಡಿ ಆದೆ. ಯಾಕೆ ರೆಡಿ ಆದೆ ಅಂತ ನೋಡ್ತಿದ್ದೀರಾ? ನಾವು ಹೊರಟ್ವಿ. ಎಲ್ಲಿಗೆ ಅಂತ ನೋಡ್ತಿದ್ದೀರಾ? ವಿಡಿಯೋನ ಕೊನೆವರೆಗೂ ನೋಡಿ. ನಾನು, ನಮ್ಮ ಮನೆಯವರು, ನನ್ನ ಮಗಳು ನಾವಿವತ್ತು ಟ್ರಿಪ್ ಹೊರಟೀವಿ. ಟ್ರಿಪ್ ಅಂದರೆ ಮನೆ ದೇವರ ದರ್ಶನಕ್ಕೆ. ಓಕೆನಾ? ಪೆಟ್ರೋಲ್ ಹಾಕ್ಸ್ಕೊಂಡು ಬಾ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಹಾಗೆ ನಮ್ಮ ಬಾಸ್ಗೊಂದು ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ. ನೆಕ್ಸ್ಟು ಹೊರಟ್ವಿ. ನನಗಂತೂ ಸಾಕತ್ತು ನಿದ್ದೆ. ನನಗೆ ಇವಾಗಿಂದ ಅಂತಲ್ಲ, ಗಾಡಿ ಮೇಲೆ ಕುತ್ಕೊಂಡು 5 ನಿಮಿಷ ಗಾಡಿ ಮುಂದಕ್ಕೆ ಹೋದ್ರೂ ಅಷ್ಟೇ ನಿದ್ದೆ ಬಂದುಬಿಡುತ್ತೆ ನೋಡಿ. ಇಲ್ಲಿ ಹಂಗಾಗಿ ಸ್ವಲ್ಪ ಫೋನ್ ನೋಡ್ಕೊತ ಹೊರಟೆ. ಆದರೂ ನಿದ್ದೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಗಾಡೀಲಿ ಬೇರೆ ಕೂರೋಕ್ಕೂ ಆಗ್ತಿರಲಿಲ್ಲ. ಏನು ಮಾಡೋದು? ಹೋದ್ವಿ, ಹಿಂಗೆ ಹೋದ್ವಿ. ಬಾಡ ಕ್ರಾಸ್ ಬಂತು, ಸಾಧಿಸ್ಬಿಟ್ವಿ. ಒಂದು ಟಾಸ್ಕ್ ಕಂಪ್ಲೀಟ್ ಅನ್ನಂಗೆ ಆಯಿತು. ಅಲ್ಲಿಂದ ನೆಕ್ಸ್ಟು ಮತ್ತಿನ್ನೂ ತುಂಬಾ ಹೋಗೋದಿತ್ತು. ಹೋದ್ವಿ, ಏನು ಮಾಡೋದಕ್ಕಾಗುತ್ತೆ, ಹೋದ್ವಿ. ನಾವಿವತ್ತು ಹೋಗಿದ್ದ ರೋಡೆಲ್ಲ ಕಿತ್ತೋಗಿರೋ ರೋಡೇ ಆಗಿಬಿಟ್ಟಿತ್ತು. ಅದು ಯಾಕಂಗೆ ಆಡ್ತಾರೋ ಏನೋ. ಕಿತ್ತೋಗಿರೋ ರೋಡ್ ಸರಿ ಮಾಡ್ರಪ್ಪ ಅಂದರೆ ಸರಿ ರೋಡನ್ನ ಕಿತ್ತಾಕ್ತಾರೆ, ಸರಿ ಮಾಡ್ತಾರೆ. ಅಲ್ಲಿಂದ ನೆಕ್ಸ್ಟು ಚೆನ್ನಾಗಿರೋ ರೋಡ್ ಬಂತು. ಏನು ಟೆನ್ಷನ್ನೇ ಇಲ್ಲ, ಹೊರಟ್ವಿ. ನೋಡ್ರಿ, ನನ್ನ ಮಗಳಿಗೆಲ್ಲ ನಿದ್ದೆ ಪಾಪ. ನಾವು ಹೂವಿನ ಹಾರ ಅದೇನೋ ತಗೊಂಡಿರಲಿಲ್ಲ ಅಂತ ತೊಗೊಳ್ಳೋಣ ಅಂತ ಹೋದ್ವಾ. ನೋಡಿ ಇಲ್ಲಿ ಅವರು ಬೇಕರಿಗೆ ಹೋಗಿದ್ದಾರೆ, ನನ್ನನ್ನು ಹೂವು ಥರ ಕಳಿಸಿದ್ದಾರೆ. ತಗೊಂಡ್ವಿ. ಈ ವಯಸ್ಸಲ್ಲಿ ಈ ಅಜ್ಜ ಅಜ್ಜಿ ದುಡಿತಿರೋದು ನೋಡಿದರೆ ನಮಗೆಲ್ಲ ಒಂಥರ ಖುಷಿ ಆಗಬೇಕು. ಕತೆ ಕೇಳಿನೂ ಅಷ್ಟೇ. 2 ಹೆಣ್ಮಕ್ಳಂತೆ ಪಾಪ, ಮದುವೆ ಮಾಡಿಕೊಟ್ಟಿದ್ದಾರೆ. ಹೆಂಗೋ ಅವ್ರು ಈ ವಯಸ್ಸಲ್ಲೂ ದುಡ್ಕೊಂಡು ತಿಂತಿದ್ದಾರಲ್ಲ, ಅದಕ್ಕೆ ಖುಷಿ ಆಯಿತು ನನಗೆ. ಹೊಟ್ಟೆ ಸಖತ್ತಾಗಿ ಹಶ್ವಾಗಿತ್ತು. ಒಂದೇ ಒಂದು ಚಿಪ್ಸ್ ತಗೊಂಡು ಬಂದೆ. ನೋಡಿ ಇಲ್ಲಿ ನಾವು ರೆಡಿಯಾಗಿ ಪೌಡ್ರೆಲ್ಲ ಇಳಿದೋಗ್ಬಿಟ್ಟೈತಂದು ಬಸ್ಸೇ ನಮಗೆ ಪೌಡ್ರೆಲ್ಲ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಬೆಳ್ಳಗೆ ಮಾಡಿಬಿಡ್ತು. ಹಂಗಿದ್ದೋಳು ಹಿಂಗೆ ಕಾಣ್ತಿದ್ದೀನಿ. ಪೌಡ್ರು ಜಾಸ್ತಿನೇ ಬಿದ್ದುಬಿಟ್ಟೈತಲ್ಲ. ನೋಡಿ ಇಲ್ಲಿ ಎಷ್ಟು ಪೌಡ್ರು ಬಿದ್ದುಬಿಟ್ಟೈತೆ ಅಂತ. ಕುರ್ಕುರೆ ತಿನ್ಕಂತ ಹೊರಟ್ವಿ. ಬಸ್ಸು ಬಂದು ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟಿತ್ತಾ, ಇನ್ನೂ ಸ್ವಲ್ಪ ಎನರ್ಜಿ ಬಂದುಬಿಡ್ತಾ. ಚೆನ್ನಾಗಿ ಕಾಣ್ತಿದ್ನಲ್ಲ, ಫುಲ್ ಖುಷಿ. ಆ ಗ್ಯಾಪಲ್ಲೇ ನನ್ನ ಮಗಳು ಫುಲ್ಲು ನಿದ್ದೆ. ಇನ್ನೇನು ಬಂತಲ್ಲ ಅಂತ ಖುಷಿ. ಆದರೆ ಏನು ಮಾಡೋದು, ಟ್ರೈನ್ ಹೋಗ್ತಿತ್ತು, ಗೇಟ್ ಹಾಕ್ಬಿಟ್ಟಿದ್ರು. ಅಲ್ಲೂ ಕಾದ್ವಿ. ಏನು ಮಾಡೋಕ್ಕಾಗುತ್ತೆ, ಕಾಯಲೇಬೇಕು. ಯಾವಾಗ ಎಲ್ಲಿಗೆ ಹೋಗಬೇಕು ಅಂತ ಬರೆದಿರುತ್ತೋ ನಾವು ಆವಾಗಲೇ ತಾನೇ ಹೋಗೋದು. ಸೊ ಹಾಗಾಗಿ ಕಾದ್ವಿ. ಹೋದ್ಮೇಲೆ ಇನ್ನೇನು ಗೊತ್ತಲ್ಲ, ಗೇಟ್ ಎತ್ತಿದ ತಕ್ಷಣ ನಾವು ಹೋಗಿದ್ದೆ ಸೀದಾ ದೇವಸ್ಥಾನದ ಹತ್ರ. ಏನಂದರೆ ಊರು ತುಂಬ ಅಂತಿತ್ತು. ನಾನ್ ವೆಜ್ಜು, ಯಾಕಂದರೆ ನಿನ್ನೆನೇ ತೇರು ಆಗೋಗ್ಬಿಟ್ಟಿತ್ತು. ನಿನ್ನೆ ಸ್ವೀಟ್ ಮಾಡಿದರು, ಇವತ್ತು ನಾನ್ ವೆಜ್ಜು. ಎಲ್ಲಿ ಹೋಗೋಣ, ಯಾವ ಏರಿಯಾಕ್ಕೆ ಹೋದ್ರೂ ಅಂತಿತ್ತು. ನಾವು ಬಂದಿದ್ದೆ ಸೀದಾ ದೇವಸ್ಥಾನಕ್ಕೆ. ನೋಡಿ ಇಲ್ಲಿ ಜಾತ್ರೆ ಇತ್ತು. ಅಂದರೆ ತುಂಬ ಏನಲ್ಲ, ಹೇಳ್ಕೆಳಗೆ ಒಂದಿತ್ತು, ಒಂದು 5-6 ಹತ್ರ ಜಾತ್ರೆ ಇತ್ತು. ನಾವು ನನ್ನ ಮಗಳು ಸಮಾಧಾನ ಮಾಡ್ಕೊಂಡು ದೇವಸ್ಥಾನದೊಳಗೆ ಕರ್ಕೊಂಡು ಹೋಗೋತ್ತಿಗೆ ಸಾಕಾಗೋಯ್ತು. ಯಾಕಂದರೆ ಅವಳಿಗೆ ಗೊತ್ತಲ್ಲ, ತಿನ್ನೋಕೆ ಕೊಡಿಸು, ಆಟ ಆಡೋಕ್ಕೆ ಕೊಡಿಸು. ಇದೆ ನೋಡಿ ನಮ್ಮ ಮನೆ ದೇವರು. ಯಾಕಂದರೆ ನಾವು ನಮ್ಮಮ್ಮ ಮೀಸಲು ಅದೆಲ್ಲ ಕಳಿಸಿತ್ತ, ಎಲ್ಲನೂ ಕೊಟ್ಟು ಬರ್ತಾ ಹೂವು ಅದನ್ನೆಲ್ಲ ತೊಗೊಂಡು ಬಂದ್ವಲ್ಲ, ಎಲ್ಲ ದೇವ್ರಿಗೆ ಕೊಟ್ಬಿಟ್ಟು ಚೆನ್ನಾಗಿ ಬೇಡ್ಕೊಂಡು ನಿಮಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ ಅಂತ. ಇಲ್ಲಿ 4 ದೇವ್ರು ಬರುತ್ತೆ. ಒಂದು ದೇವ್ರು ಮುಗಿತಾ, ಇವಾಗ ನೆಕ್ಸ್ಟು ಇನ್ನು ನೋಡಿ ಇಲ್ಲಿ ಎಲ್ಲ ಇವತ್ತು ಅವ್ರದ್ದು ಏನು ಡ್ಯೂಟಿ ಎಲ್ಲ ಅವ್ರ ಅಪ್ಪಗೆ ಬಿಟ್ಬಿಟ್ಟಿದ್ದೀನಿ. ನಾನು ಅದಕ್ಕೆ ಇವತ್ತಿಷ್ಟು ಆರಾಮಾಗಿ ವೀಡಿಯೋ ಮಾಡಿರೋದು. ಅವ್ರ ಅಪ್ಪ ಇದ್ದರೆ ಮುಗೀತು, ಅವಳು ನಾನು ಅದಕ್ಕೆ ಬರೋಲ್ಲ ಹಂಗೆ ಮಾಡಿದರೆ. ನೋಡಿ ಅಲ್ಲೇ ನೋಡಿ, ಎಲ್ಲ ಅವ್ರ ಅಪ್ಪನಿಂದನೇ. ನನ್ನ ಮಗಳು ಹೆಸರಿಗೆ ಎಲ್ಲ ಅವ್ರ ಅಪ್ಪನ ಮೇಲೇ ಪ್ರೀತಿ ಜಾಸ್ತಿ. ಏನು ಮಾಡೋದು, ಹೆಣ್ಮಕ್ಳು ಅಂದ್ರೇ ಹಂಗೆ ಅನ್ನಿಸ್ಬಿಡುತ್ತೆ ಅಲ್ವಾ. ನಾನಾದರೂ ಅಷ್ಟೇ. ಇದು 2ನೇ ದೇವರು. ಇಲ್ಲಿ ಎಲ್ಲ ಕೈ ಮುಗಿಸ್ಕೊಂಡು ಇಲ್ಲಿಂದ ನಾವು ನೆಕ್ಸ್ಟು ಹೊರಟಿದ್ದೆ. ಇನ್ನೂ ಒಂದು ದೇವರಿದೆ, 3ನೇ ದೇವರು.
ಇಲ್ಲಿ ಸ್ವಲ್ಪ ಜನ ಇದ್ದರು, ಬಟ್ ನೋಡಿ ಇಲ್ಲಿ ಇವಳು ಡ್ಯಾನ್ಸು ನೋಡಿದ್ರಾ, ಇವಳು ಈಗಲೇ ಹಿಂಗೆ ಆಡ್ತಾಳೆ, ಮುಂದಕ್ಕಿನ್ನೂ ಹೆಂಗೆಂಗೋ ನನಗಂತೂ ಗೊತ್ತಿಲ್ಲ. ಬಟ್ ಅವಳು ಏನೇ ಮಾಡಿದ್ರು ನಾವಂತೂ ಅವಳು ಬ್ಯಾಕ್ ಬೋನಾಗಿ ಇದ್ದೇ ಇರ್ತೀವಿ. ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಜನ ಇದ್ದರು, ಆದರೆ ಎಲ್ಲ ದೇವಸ್ಥಾನದಲ್ಲೂ ದೇವ್ರನ್ನ ಸಖತ್ತಾಗಿ ರೆಡಿ ಮಾಡಿದ್ರು. ತುಂಬ ಖುಷಿಯಾಗಿದ್ದು ಅದೇ, ದೇವ್ರನ್ನೇನೋ ಹಂಗೆ ನೋಡೋದಕ್ಕೆ ನೋಡಿ ಇಲ್ಲಿ ಇಷ್ಟು ಹತ್ರದಿಂದ ನೋಡಿ ಏನೋ ನಾನು ಸಾಧಿಸ್ಬಿಟ್ಟಿನಿ ಅನ್ನೋ ಫೀಲ್ ಅಲ್ವಾ. ಅಲ್ಲಿಂದ ನಾವು ಹೊರಟಿದ್ದು ಇನ್ನೊಂದು 4ನೇ ದೇವರು. ಹೀಗೆ ಇಲ್ಲಿ ಬಾವಿ ಇದೆ, ಅಲ್ಲಿ ನೀರೆಲ್ಲ ಚೆನ್ನಾಗಿರ್ತಿತ್ತು. ಆದರೆ ಈ ಸಲ ಏನೂ ಇರಲಿಲ್ಲ, ಎಲ್ಲ ಖಾಲಿ ಖಾಲಿ. ಎಲ್ಲ ಮುಗಿಸ್ಕೊಂಡು ಜಾತ್ರೆಗೆ ಹೊರಟ್ವಿ. ಅವಳು ಅದು ಬೇಕು ಇದು ಬೇಕು ಸುಮ್ಮನೆ ಅನ್ನಬಾರ್ದು, ದುಡ್ಡಿಲ್ಲ ಅಂದಿದ್ದೆ ಒಂದೇ ಮಾತಿಗೆ ಸುಮ್ಮನಾಗ್ಬಿಟ್ಲು. ನೆಕ್ಸ್ಟ್ ಇದು 20 ರೂಪೀಸ್ ಅಂದರು. ಸರಿ ಬಾ ಆಡ್ಸೋಣ ಅಂತ ಹೋದರೆ ಭಯ ಆಗ್ಬಿಡ್ತು ಅವಳಿಗೆ. ಬೇರೆಯವ್ರು ಆಡೋದು ನೋಡಿ ಹ್ಞೂ ಅಂದ್ಲು. ನೆಕ್ಸ್ಟ್ ಅಲ್ಲಿಂದ ಐಸ್ ಕ್ರೀಮ್ ಅಂದ್ಲು, ಅದನ್ನು ಕೊಡಿಸಿದ್ವಿ. ನೆಕ್ಸ್ಟ್ ಇನ್ನು ನಮ್ದು ಏನು ಕೆಲಸ, ಅವಳದೆಲ್ಲ ಮುಗಿಬೇಕಲ್ಲ. ತಿನ್ನೋದಾದ್ಮೇಲೆ ನೆಕ್ಸ್ಟ್ ನಾವು ಊರಿಗೆ ಹೊರಡೋದು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಮುಗಿಸಿದ್ಲು, ಊರಿಗೆ ಹೊರಟ್ವಿ. ನೋಡಿ ಇಲ್ಲಿ ನಮ್ಮ ನಡೆ ನಮ್ಮ ಊರ ಕಡೆ ಅಂತ ನಮ್ಮ ಊರಿಗೆ ನಾವು ಹೊರಟ್ವಿ. ಇವತ್ತಿನ ವೀಡಿಯೋ ಇಷ್ಟೇ. ಚೆನ್ನಾಗಿ ಆಯಿತು, ನನಗಂತೂ ಸಖತ್ತು ಖುಷಿ ಆಯಿತು. ಯಾಕಂದರೆ ಫ್ಯಾಮಿಲಿ ನಾವೆಲ್ಲ ಹೊರಗಡೆ ಹೋಗಿ ತುಂಬ ದಿನ ಆಗಿತ್ತು. ಸಿಟಿಗೆ ಹೋಗ್ತಿದ್ದೆ ಅಷ್ಟೇ, ಬಟ್ ಖುಷಿ. ವೆದರ್ ಅಂತೂ ನಂಗೆ ಸಖತ್ತು ಇಷ್ಟ ಆಗಿಬಿಟ್ಟಿತ್ತು. ವೆದರ್ ನೋಡಿನೇ ವೀಡಿಯೋ ಮಾಡಿಬಿಟ್ಟೆ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.